ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2020 ಮತ್ತು 21ನೇ ಸಾಲಿನ ಈ ಒಂದು ಪರೀಕ್ಷೆ ತುಂಬ ಮಹತ್ವಪೂರ್ಣವಾಗಿರುವಂತಹ ಪರೀಕ್ಷೆಯಾಗಿದ್ದು, ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಇವತ್ತು ನಾವು ನೋಡ್ತಾ ಸಾಗೋಣ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು, ಅಷ್ಟೇ ಮಹತ್ವಪೂರ್ಣವಾಗಿರುವಂತಹ ಒಂದು ಪತ್ರಿಕೆಯಾಗಿದೆ. ಏಕೆಂದರೆ ಇದರ 50% ಅಷ್ಟು ನಮಗೆ ಬೋರ್ಡ್ ಎಕ್ಸಾಮ್ನಲ್ಲಿ ಇದೇ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದು ನಾವೀಗ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಬನ್ನಿ, ಇಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ತುಂಬ ಉಪಯೋಗ ಆಗಲಿದೆ. ಸೊ ತಪ್ಪದೆ ಈ ವಿಡಿಯೋನ ನೋಡಿ ಪೂರ್ಣ ಪ್ರಮಾಣದಲ್ಲಿ, ಅಂದರೆ ಮೊದಲಿನಿಂದ ಕೊನೆಯವರೆಗೆ ಈ ಒಂದು ವಿಡಿಯೋ ನೀವು ನೋಡ್ತಾ ಹೋದರೆ ನಿಮಗೆ ಬಹಳಷ್ಟು ಉತ್ತಮ ಅಂಶಗಳು ನಿಮ್ಮ ತಿಳುವಳಿಕೆಗೆ ಬರ್ತವೆ ಅಂಥೇಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಆ ಪ್ರಶ್ನೆ ಪತ್ರಿಕೆ ಹೇಗಿದೆ, ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ವಿಧಾನವನ್ನು ನೋಡ್ತಾ ಸಾಗೋಣ. ಬನ್ನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾವೇರಿ, SSLC ಮುಖ್ಯ ಪರೀಕ್ಷೆಗಾಗಿ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಬನ್ನಿ ಸ್ನೇಹಿತರೆ, ಈಗ ದ್ವಿತೀಯ ಭಾಷೆ ಇಂಗ್ಲೀಷ್ ನಿಮಗೆ ಗೊತ್ತಿರಬೇಕು ಈ ಒಂದು ವಿಚಾರ. ನಿಮಗೆ 3 ಕಲರ್ನ OMR ಸೀಟ್ಗಳು ಬರ್ತಾ ಇದ್ದಾವೆ. ಪ್ರಥಮ ಭಾಷೆ ಕನ್ನಡಕ್ಕೆ ನೀವು ಪಿಂಕ್ ಕಲರ್ ಅಂತ ಇರುವಂತಹ OMR ಸೀಟನ್ನು ನೀವು ಬಳಸಬೇಕು. ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ನೀವು ಆರೆಂಜ್ ಕಲರಲ್ಲಿ ಬರ್ತಕ್ಕಂಥ OMR ಸೀಟನ್ನು ಬಳಸಬೇಕು. ತೃತೀಯ ಭಾಷೆ ಹಿಂದಿಗೆ ಅದು ಗ್ರೀನ್ ಕಲರಲ್ಲಿರ್ತಕ್ಕಂಥ OMR ಸೀಟನ್ನು ಕಡ್ಡಾಯವಾಗಿ ಬಳಸಬೇಕು ಅಂಥೇಳಿ ನಿಮಗೆ ಗೊತ್ತಿರಬೇಕು. ಮತ್ತು ಸರಿಯಾಗಿ ನಿಮಗೆ ತಿಳಿದೇ ಇದ್ದರೆ ನಿಮ್ಮ ಒಂದು ಏನು ಬ್ಲಾಕ್ನಲ್ಲಿರ್ತಕ್ಕಂತಹ ಸೂಪರ್ವೈಸರನ್ನು ಕೇಳ್ಕೊಂಡ್ಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೋಬಹುದು. ಸರಿ, ಈಗ ಪ್ರಶ್ನೆಯನ್ನು ನೋಡೋಣ. ಸೊ ಸ್ನೇಹಿತರೆ, ಮೊದಲ ಪ್ರಶ್ನೆ ಈಗ ನೋಡ್ತಾ ಇದ್ದಾವೆ. ಮೇ ಐ ನೋ ದ ರೀಸನ್ ಫಾರ್ ಯುವರ್ ಡಿಸಪಾಯಿಂಟ್ಮೆಂಟ್. ನಿಮ್ಮ ನಿರಾಶೆಗೆ ಕಾರಣವೇನು ಎಂಬುದನ್ನು ನಾನು ತಿಳಿಯಬಹುದೇ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋವ್ ಸೆಂಟೆನ್ಸಸ್. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಸೀಕಿಂಗ್ ಇನ್ಫಾರ್ಮೇಷನ್, ಅಗ್ರಿಂಗ್, ರಿಕ್ವೆಸ್ಟ್, ಅಡ್ವೈಸ್. ಸರಿಯಾದಂಥ ಉತ್ತರ ಯಾವುದು? ಇಲ್ಲಿ ಸರಿಯಾದ ಉತ್ತರ ಸೀಕಿಂಗ್ ಇನ್ಫಾರ್ಮೇಷನ್ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ, ಸೀಕಿಂಗ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಎರಡನೆಯ ಪ್ರಶ್ನೆ ನೋಡೋಣ. Here the second question. The word which collocate with the adverse is. ಅಡ್ವರ್ಸ್ ಅನ್ನುವಂಥದ್ದಕ್ಕೆ ಕಾಲೋಕೇಟಿವ್ ಆಗಿ ಬರುವಂಥ ಶಬ್ದ ಯಾವುದು? ವೇವ್ಸ್, ಫಾಲ್ಟ್, ರನ್, ಎಫೆಕ್ಟ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಎಫೆಕ್ಟ್ ಅನ್ನೋದು ಸರಿಯಾಗಿದೆ. ಎಫೆಕ್ಟ್ ಅನ್ನೋದು ಸರಿಯಾಗಿದೆ. ಅದೇ ತೆರನಾಗಿ ಈಗ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ದ ವರ್ಡ್ ವಿಚ್ ಹ್ಯಾಸ್ 1 syllable is. ಇಲ್ಲಿ 1 syllable ಹೊಂದಿರುವಂತಹ ಶಬ್ದ ಯಾವುದು ಅಂತ ಕೇಳಲಾಗಿದೆ. ಸೊ ಹಿಯರ್ ದ 1 syllable ವರ್ಡ್ ಈಸ್ ಸ್ಕಿಲ್. ಸ್ಕಿಲ್ ಅನ್ನೋದು ಒಂದೇ ಒಂದು ಸಿಲೆಬಲ್ನ ಹೊಂದಿರುವಂತಹ ಶಬ್ದವಾಗಿದೆ ಅಥವಾ ಪದವಾಗಿದೆ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಮೊದಲು ಆ ಟ್ರೀಯನ್ನು ತೆಗೆದುಕೊಳ್ಬೇಕು, ಆ ಟ್ರೀ ಮುಂದ್ಗಡೆ ಈಸ್ ತೆಗೆದುಕೊಳ್ಬೇಕು. ಆ ಟ್ರೀ ಈಸ್ ಕ್ಲೈಮ್ಡ್ ಬೈ ಗ್ರ್ಯಾಂಡ್ ಮಾ. ಸಿ ಆನ್ಸರ್ ಇಸ್ ಕರೆಕ್ಟ್ ಹಿಯರ್. ಸೊ ಈಗ 45ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. 45ನೇ ಪ್ರಶ್ನೆ, ಕ್ವಶನ್ ನಂಬರ್ 45. ಸೊ ಮೈ ಫಾದರ್ ಟು ಡ್ಯಾಶ್ ಟು ಮುಂಬೈ ಎಸ್ಟರ್ಡೇ. ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಯೂಸ್ಡ್ ಹಿಯರ್. ಸೊ ಇಲ್ಲಿ ಮೈ ಫಾದರ್ ಅಂತ ಇದೆ, ಡ್ಯಾಶ್ ಟು ಮುಂಬೈ ಎಸ್ಟರ್ಡೇ. ಇಲ್ಲಿ ವಾಸ್ ಗೋಯಿಂಗ್, ವರ್ ಗೋಯಿಂಗ್, ಗೋಸ್, ಈಸ್ ಗೋಯಿಂಗ್. ಎಸ್ಟರ್ಡೇ ಇರೋದ್ರಿಂದ ದ ಪೂರ್ಣ ಸ್ಟೇಟ್ಮೆಂಟ್ ಏನಿದೆ ಕೊಟ್ಟಿರ್ತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಮೈ ಫಾದರ್ ಅನ್ನೋದು ಏಕವಚನ ಇರೋದ್ರಿಂದ ಅದನ್ನು ನಾವಿಲ್ಲಿ ವಾಸ್ ಗೋಯಿಂಗ್ ಅಂತ ಹೇಳಬೇಕು. ಮೈ ಫಾದರ್ ವಾಸ್ ಗೋಯಿಂಗ್ ಟು ಮುಂಬೈ ಎಸ್ಟರ್ಡೇ. ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದ ಅಪೋಸಿಟ್ ಆಫ್ ಅಂಡರ್ಸ್ಟ್ಯಾಂಡ್ ಈಸ್. ಅಂಡರ್ಸ್ಟ್ಯಾಂಡ್ನ ಪ್ರಿಫಿಕ್ಸ್ ಯಾವುದು ಅಂತ ಕೇಳಲಾಗಿದೆ. ಸೊ ಇಲ್ಲಿ ಇನ್ ಬರುತ್ತಾ, ಇಮ್ ಬರುತ್ತಾ, ಅನ್ ಬರುತ್ತಾ, ಮಿಸ್ ಬರುತ್ತಾ ಅಂತಂದರೆ ಮಿಸ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೇವೆ. ಸರಿಯಾದ ಉತ್ತರ ಮಿಸ್ ಆಗಿರುತ್ತೆ. ಸೊ 47. ಮೈ ಮದರ್ ಈಸ್ ಟೆಲ್ಲಿಂಗ್ ಮೀ ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್.
ಇಲ್ಲಿ ಇಂಟ್ರೆಸ್ಟಿಂಗ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ, ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಇನ್ನು 48ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. 48 ಪ್ರಶ್ನೆ ನಂಬರ್ 48. ಮೈ ಕಾರ್ ಡ್ಯಾಶ್ ಡ್ಯೂ ಟು ಟೆಕ್ನಿಕಲ್ ಸ್ನ್ಯಾಗ್ ಆನ್ ದ ರೋಡ್ ಲಾಸ್ಟ್ ನೈಟ್. ಹಿಯರ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಯಾವುದು ಅಂತಂದರೆ ಇಲ್ಲಿ ಬ್ರೋಕ್ ಔಟ್ ಈಸ್ ಅ ಕರೆಕ್ಟ್ ವರ್ಡ್. ಇಂಡಿಯಾ ಈಸ್ ದ ಲಾರ್ಜೆಸ್ಟ್. So dear students, here India is the largest democratic country in the world. The comparative form of the above sentence is, ಇದರ ಒಂದು ಕಂಪೇರಿಟಿವ್ ಫಾರ್ಮ್ ಅನ್ನು ಬರಿ ಅಂತ ಹೇಳಿದ್ದಾರೆ. India is larger than any other democratic country in the world. The correct option is A here. Next ನಾವು 50ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 50. I had joined the party, I would have missed the chance of meeting my old friend. ಇಲ್ಲಿ ಇಫ್ ಕ್ಲಾಸ್ ಸರಿಯಾಗಿ ನಿಮಗೆ ಕೇಳ್ತಕ್ಕಂಥದ್ದು ಥರ್ಡ್ ಕಂಡೀಷನಲ್ ಇಫ್ ಕ್ಲಾಸ್ ಕೇಳ್ತಾರೆ. ಅದಕ್ಕೆ ಉತ್ತರ ಯಾವಾಗಲೂ ವುಡ್ ಹ್ಯಾವ್ ಅಂತ ಬಂದಿರುತ್ತೆ ಅಥವಾ ವುಡ್ ನಾಟ್ ಹ್ಯಾವ್ ಅಂತಲೂ ಬರ್ಬೋದು. ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ವುಡ್ ಹ್ಯಾವ್ ಅಂತ ಆಗಿರುತ್ತೆ. ಇಫ್ ಐ ಹ್ಯಾಡ್ ಜಾಯ್ನ್ ದ ಪಾರ್ಟಿ, ಒಂದು ವೇಳೆ ನಾನು ನನ್ನ ಒಂದು ಪಾರ್ಟಿಗೆ, ಒಂದು ಔತಣಕೂಟಕ್ಕೆ ನಾನು ಪ್ರವೇಶ ಪಡೆದಿದ್ದರೆ. ಐ ವುಡ್ ಹ್ಯಾವ್ ಮಿಸ್ಡ್ ದ ಚಾನ್ಸ್ ಆಫ್ ಮೀಟಿಂಗ್ ಮೈ ಓಲ್ಡ್ ಫ್ರೆಂಡ್, ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗುವುದನ್ನು ತಪ್ಪಿಸ್ಕೊಳ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ 51, ದ ಬಾಯ್ ಫಿನಿಶ್ಡ್ ಹೀಸ್ ವರ್ಕ್ಸ್ ಇನ್ ಟೈಮ್. ದ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಯಾವುದು? ದ ಬಾಯ್ ಫಿನಿಶ್ಡ್ ಅಂತ ಇದೆ, ಇದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಇಲ್ಲಿ ಡಿಡಂಟ್ ಹಿ ಅಂತ ಬರಬೇಕು. ಡಿಡಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. ಫಿನಿಶ್ನಲ್ಲಿ ಡಿಡ್ ಇರೋದ್ರಿಂದ ಹೊರಗೆ ತಕ್ಕೋಬೇಕು. ಆಮೇಲೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನೆಗೆಟಿವ್ ಮಾಡ್ಕೋಬೇಕು, ಅದ್ರ ಮುಂದೆ ಹಿ ಬರಿಬೇಕು. ಬಾಯ್ ಅಂದರೆ ಹಿ ಅಂತ ಅರ್ಥವನ್ನು ಕೊಡುತ್ತೆ. ಸೊ 52 ನೋಡೋಣ. 52 ಕ್ವಶನ್ ನಂಬರ್ ನೋಡ್ತಾ ಇದ್ದಾವೆ. ಸ್ಟೂಡೆಂಟ್ಸ್ ಆರ್ ಸರ್ಚಿಂಗ್ ಡ್ಯಾಶ್ ಶಾಪ್ ಟು ಬೈ ಸ್ಯಾಕ್ಸೋಫೋನ್. ಹಿಯರ್ ಈಚ್ ಇಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಲಾಗಿದೆ. ಯಾವುದು ಸರಿಯಾದಂಥ ಆರ್ಟಿಕಲ್ ಇಲ್ಲಿ ಅಂತ ಕೇಳಲಾಗಿದೆ. ಸೊ ಸ್ಟೂಡೆಂಟ್ಸ್ ಆರ್ ಸರ್ಚಿಂಗ್ ಅ ಶಾಪ್ ಟು ಬೈ ದ ಸ್ಯಾಕ್ಸೋಫೋನ್. So B option is correct here. Next we go to see 53. Our teacher takes special class dash every Sunday. Here which is the correct preposition ಅಂತ ಕೇಳಿದ್ದಾರೆ. On is the correct preposition here. Our teacher takes special class on every Sunday. I did not get my dream score. I studied well. ಇಲ್ಲಿ ದೋ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಐ ಡಿಡ್ ನಾಟ್ ಗೆಟ್ ಮೈ ಡ್ರೀಮ್ ಸ್ಕೋರ್ ದೋ ಐ ಸ್ಟಡಿಡ್ ವೆಲ್. ನಾನು ಚೆನ್ನಾಗಿ ಅಧ್ಯಯನ ಅಥವಾ ಅಭ್ಯಾಸ ಮಾಡಿದರೂ ಸಹಿತ ನಾನು ಕನಸುಕೊಂಡಂಥ ಒಂದು ಸ್ಕೋರ್ ನನಗೆ ಬರಲಿಲ್ಲ ಅನ್ನುವಂಥದ್ದು ಹೇಳಲಾಗಿದೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದಾವೆ 55 ನೋಡ್ತಾ ಇದ್ದಾವೆ. ಸ್ಟೂಡೆಂಟ್ಸ್ who started the movement to control the COVID-19 is very educated or education and educative or educating. The correct one is educated is correct here. In the formal letter complimentary ending is written as, ಇಲ್ಲಿ ಕಾಂಪ್ಲಿಮೆಂಟರಿ ಎಂಡಿಂಗ್ ಅನ್ನು ಯಾವ ರೀತಿ ಮಾಡ್ತಾರೆ ಅಂದರೆ yours faithfully ಅಂತ ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವಾಮಿ said that. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮುಕ್ತಾಯ ಆದವು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾಠಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸ್ವಾಮಿ ಸೇಡ್ ದ್ಯಾಟ್ ದೇರ್ ವೆರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ದ ಲಾ ಬುಕ್ಸ್ ಬಿಕಾಸ್. ಇಲ್ಲಿ ಆಪ್ಷನ್ನ ಸರಿಯಾಗಿ ಓದ್ಕೊಂಡಾಗ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಹಿ ಸಾ ದ ಸ್ಕಾರ್ಪಿಯನ್ ಬಿಹೈಂಡ್ ದ ಬುಕ್ಸ್ ಬಿಫೋರ್. ಇದಕ್ಕಿಂತ ಮುಂಚೆ ಆತ ಚೇಳುಗಳನ್ನು ನೋಡಿದ್ನೇನು ಅಂತ ಕೇಳಿದ್ದಾರೆ. ಇಲ್ಲ. ದ ರೂಮ್ ವಾಸ್ ಡಸ್ಟಿ. ಆ ರೂಮ್ ತುಂಬ ಡಸ್ಟ್ ಆಗಿತ್ತು. ಹಿ ವಾಸ್ ಅಫ್ರೇಡ್ ಆಫ್ ಸ್ಕಾರ್ಪಿಯನ್ಸ್. ಆತ ಚೇಳುಗಳಿಗೆ ಹೆದರ್ತಾ ಇದ್ದ. ಹಿ ವಾಂಟೆಡ್ ಟು ಎಸ್ಕೇಪ್ ಫ್ರಾಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಇಸ್ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ 58 ನೋಡ್ತಾ ಇದ್ದಾವೆ. 58 ಕ್ವಶನ್ ನಂಬರ್. ಹಿಯರ್ ಸ್ವಾಮಿ ವಾಸ್ ಅಪ್ರಿಷಿಯೇಟೆಡ್ ಆಸ್ ಅ ಟ್ರೂ ಸ್ಕೌಟ್ ಬೈ. ಟ್ರೂ ಸ್ಕೌಟ್ ಅಂತೇಳಿ ಯಾರು ಅವನನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ? ಕ್ಲಾಸ್ ಟೀಚರ್, ಫ್ರೆಂಡ್ಸ್, ಹೆಡ್ ಮಾಸ್ಟರ್, ಫಾದರ್. ಸರಿಯಾದ ಉತ್ತರ ಹೆಡ್ ಮಾಸ್ಟರ್ ಅವರು ಹಾಗೆ ಹೇಳಿದ್ದಾರೆ.
ದ ಡಿಸ್ಗ್ರೆಸ್ಫುಲ್ ಥಿಂಗ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ವಾಸ್. ಸ್ವಾಮಿಯ ತಂದೆಯ ಪ್ರಕಾರ ಯಾವುದು ಡಿಸ್ಗ್ರೆಸ್ಫುಲ್ ಅಂತ ಕೇಳಿದ್ದಾರೆ. ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಲೈಕ್ ಅ ಬೇಬಿ, ಆರ್ಗ್ಯೂಯಿಂಗ್ ವಿತ್ ಹಿಸ್ ಫಾದರ್, ಬೀಯಿಂಗ್ covered, sleeping alone in the office room. The correct one is A. Sleeping beside his granny like a baby. So next we go to see 60. Question number 60. There is there is a girl by the tracks. These were the voices of ಯಾರ್ದು ಧ್ವನಿ ಅಂತ ಕೇಳಲಾಗಿದೆ. ದಿನೇಶ್ ತಲ್ರೇಜಾ, ಬಲೇಶ್ವರ ಮಿಶ್ರಾ, people in the opposite train and the station master. Correct answer is here option C. Next, Baleshwara had a good memory. The line which suggested the statement is he memorized Dinesh's cell phone number. The correct answer is A only. Next we see the 62. Here it took months of negotiation to come to an understanding with the old man. This shows that the old man was unhurried is the correct answer here. Now we go to see 63. The storyteller respected the old man by saying good morning, hello, Don Anselmo, Sir Anselmo. Don Anselmo is correct answer here. According to the engineer, the old man owned the land 4 acres, 8 hectares, more than 8 acres, 8 acres exactly. 8 acres exactly. Correct is C. More than 8 acres. So next, the major influence of 14th Amendment US Constitution on Dr. B.R. Ambedkar's life was. ಇಲ್ಲಿ ದ ಮೇಜರ್ ಇನ್ಫ್ಲುಯೆನ್ಸ್ ಬಹಳ ಪ್ರಮುಖವಾಗಿರುವಂಥ ಒಂದು ಪ್ರಭಾವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಉಂಟಾಗುತ್ತೆ. ಅದೇನು? ಟು ಬಿ ಅ ವೆರಾಸಿಯಸ್ ರೀಡರ್, ಟು ಡಿವೋಟ್ ಹೀಸ್ ಎಂಟೈರ್ ಲೈಫ್ ಟು ಫೈಟ್ ಅಗೇನ್ಸ್ಟ್ ದಿ ಪ್ರೆಸರ್ ಕ್ಲಾಸ್, ಟು ರೈಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಟು ಸ್ಟಾರ್ಟ್ ನ್ಯೂ ಪೇಪರ್ಸ್. ಆಪ್ಷನ್ ಬಿ is correct answer here. Dr. Ambedkar's dream of getting social equality will be fulfilled when the social discrimination is completely eliminated from our society is a correct answer here. Next we go to see 66 is over. 67. The chance of lifetime for Anant was. ಇಲ್ಲಿ ಜೀವನದ ಕೊನೆಯ ಅವಕಾಶ ಯಾವುದು ಅನಂತನಿಗೆ ಅಂತ ಪ್ರಶ್ನೆ ಕೇಳಲಾಗಿದೆ. ಟು ಟಾಕ್ ಟು ರವಿಶಂಕರ್ ಒಂದಿಗೆ ಮಾತನಾಡುವುದು, ಟು ವೆಲ್ಕಮ್ ರವಿಶಂಕರ್ ಹಿಸ್ ಹೋಮ್, ರವಿಶಂಕರ್ ಅವರನ್ನು ಮನೆಗೆ ಕರೆಸುವುದು, ಟು ಬಿ ಅ ಪಾರ್ಟ್ ಆಫ್ ಕಾನ್ಸರ್ಟ್ನಲ್ಲಿ ಭಾಗವಹಿಸುವುದು, ಟು ಹಿಯರ್ ಆ್ಯಂಡ್ ಸಿ ಪಂಡಿತ್ ರವಿಶಂಕರ್. ಆಪ್ಷನ್ ಡಿ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಹಿಯರ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ವಿ ಗೋ ಟು ಸಿ 68. Question number. The known frightening truth to Smita was. ಸ್ಮಿತಾಳಿಗೆ ಗೊತ್ತಿರುವಂತಹ ಒಂದು ಹೆದರಿಕೆ ಹುಟ್ಟಿಸುವಂತಹ ಒಂದು ಸತ್ಯ ಯಾವುದು ಅಂತ ಕೇಳಲಾಗಿದೆ. ಹರ್ ಬ್ರದರ್ ಅನಂತ್ ವಾಸ್ ಗೋಯಿಂಗ್ ಟು ಡೈ ಆಫ್ ಕ್ಯಾನ್ಸರ್ ಇನ್ ಅ ಫ್ಯೂ ಡೇಸ್. ಶಿ ಶುಡ್ ಬಿ ಫೇಲ್ಡ್ ಇನ್ ಎಕ್ಸಾಮ್. ದ ಡಾಕ್ಟರ್ಸ್ ವುಡ್ ವಿಸಿಟ್ ಹರ್ ಹೋಮ್ ಫ್ರೀಕ್ವೆಂಟ್ಲಿ. ಶಿ ವುಡ್ ಗೋ ಟು ಕನ್ಸರ್ಟ್ with her father. The correct option is here. Her brother Anant was going to die of cancer in a few days. Satish suffered terrible headaches and feeling as if dark and silent since he went to Kashmir, met with an accident, lost operation on his leg, suffered from fever. So correct answer is last operation on his leg is correct answer. Let us see now 70. See, Satish met an accident when he was crossing the road at his school, the mountain path, Lekti bridge over some rapids, snow-covered Himalaya in Kashmir. So, answer is Lekti bridge over some rapids. The genius quality of grandma was sleeping on bed, spending time on tree benches, climbing trees, growing disgracefully. The correct answer is B here. And the poet in the poem Grandma Climbs a Tree said, my father knows his duty. Here his duty means what?
inviting doctor to check mother's health, providing care and love to his mother, and constructing a house on tree. Here answer is C, correct. Let us see now 73. 73 here. His scepter shows, ಇಲ್ಲಿ ರಾಜನ ಒಂದು ರಾಜದಂಡ ಏನನ್ನ ತೋರಿಸುತ್ತದೆ. Above this scepter's way, as the gentle rain from heaven, the dread and fear of kings and the force of temporal power. His scepter shows the force of temporal power ಅಂತ ಸರಿಯಾದ ಉತ್ತರವಾಗಿದೆ. 74. The king is attributed as the god himself when Machi joins with the justice, he loves the people, he blesses the devotee, he gives justice equally. He gives justice equally is correct answer here. The mood of the poet in the poem The Song of India is quarrels, anxious, happy, worried. The answer is here. Okay, dear students, sorry for the disturbance. The king is attributed as the god himself when here he gives justice equally. The mood of the poet in the, this is the quarrels, this is the correct answer. Now we go to see 76. In the poem The Song of India, the poet wants to sing about the beggar and the leper, strikes and class war, helpless child and working people, Himalayas and the seas. The option is here D, correct. 77. The jazz player keeps his head down because he was old and weak. It was his habit. He was sad. He was tired and worried about life. The D option is correct. Now 78. You say the appropriate option to complete this line of the poem is, you say, of wondrous things you see, the sun shines bright, a loss I never can know, what are the blessing of the sight. The answer correct is here. The sun shines bright is the correct answer here. Next we are going to see next question 79 and 80. The last questions here too. The students had been marching silently because they were afraid of police. They did not want to be arrested. The British ordered to be silent. They were very less in number. The correct option is B here. Hanif's dream was to become a soldier. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.